ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣಗೆ ಸೇರಿದ 6 ಮಳಿಗೆಗಳನ್ನ ತೆರವು ಕಾರ್ಯ ಮಾಡಲಾಗಿದೆ. ಹಾಸನ ನಗರದ ಬಿಎಂ ರಸ್ತೆಯಲ್ಲಿ ಈ ತೆರವು ಕಾರ್ಯಾಚರಣೆಯನ್ನ ಕೈಗೊಂಡಿದ್ದಾರೆ. ನಿನ್ನೆ ಶುರುವಾಗಿದ್ದ ತೆರವು ಕಾರ್ಯಾಚರಣೆ ಇವತ್ತು 25 ಕಟ್ಟಡಗಳನ್ನ ತೆರವು ಮಾಡಲಾಗಿದೆ. ಒಟ್ಟು 45 ಕಟ್ಟಡಗಳು ಅಕ್ರಮವಾಗಿ ಕಟ್ಟಿದ್ದಾರೆ ಅಂತ ಹೇಳಿ ನಗರಸಭೆ ನೋಟಿಸ್ ಅನ್ನ 2 ತಿಂಗಳ ಹಿಂದೆಯೇ ಕೊಟ್ಟಿತ್ತು. ಆದ್ರೆ ಇದಕ್ಕೆ ಕ್ಯಾರೆ ಅಂತಿರ್ಲಿಲ್ಲ ಆ ಮಳಿಗೆಗಳ ಮಾಲೀಕರು. ಸೊ ಹಾಗಾಗಿ ನಿನ್ನೆಯಿಂದ ತೆರವು ಕಾರ್ಯವನ್ನ ಮಾಡಿದ್ದಾರೆ. ಇದರಲ್ಲಿ ಸಚಿವ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣಗೆ ಸೇರಿದ 6 ಕಟ್ಟಡಗಳು ಕೂಡ ಇವೆ. ಇವತ್ತಿನವರೆಗೆ 26 ಕಟ್ಟಡಗಳು ನೆಲಸಮಗೊಂಡಿವೆ. ಇನ್ನೂ ಕೂಡ ಕಟ್ಟಡಗಳು ತೆರವು ಕಾರ್ಯಾಚರಣೆ ಹಾಗೆ ನಡೀತಾ ಇದೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸಮೀರ್ ಅವರಿಂದ. ಸಮೀರ್, ಕಟ್ಟಡಗಳ ತೆರವು ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಯಾರು ಕೂಡ ವಿರೋಧಿಸಿಲ್ವಾ ಇದನ್ನ ಸ್ಟಾರ್ಟ್ ಮಾಡಿದಾಗ? ಸಭಾ ಏನು ರಸ್ತೆ ನಿಯಮಗಳನ್ನ ಉಲ್ಲಂಘಿಸಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿರುವಂತಹ 41 ನಿವೇಶನಗಳ ಅಕ್ರಮ ಕಟ್ಟಡಗಳಿಗೆ ಕಳೆದ 1 ವರ್ಷದಿಂದನೇ ನೋಟಿಸ್ ನೀಡಿ ಅದರ ಮುಖಾಂತರ ತೆರವಿಗೆ ಮುಂದಾಗಿರುವಂತದ್ದು. ಹಾಸನ ನಗರಸಭೆ ನಿನ್ನೆ ಮಧ್ಯಾಹ್ನದಿಂದ ಈ ಒಂದು ಜೆಸಿಬಿಗಳ ಮುಖಾಂತರ ಯಾರು ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ, ಫುಟ್ಪಾತ್ ಮೇಲೆ ಮತ್ತೆ ರಸ್ತೆಗೆ ಸೇರಿದ ಜಾಗದಲ್ಲಿ ಯಾರು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅದನ್ನ ತೆರವುಗೊಳಿಸಲಿಕ್ಕೆ ಮುಂದಾಗಿದ್ದಾರೆ. ನಿನ್ನೆಯಿಂದ ಸಾಕಷ್ಟು ಅಂದ್ರೆ ಅರ್ಧಕ್ಕೂ ಹೆಚ್ಚು ಕಟ್ಟಡಗಳು ಅಕ್ರಮ ಕಟ್ಟಡಗಳು ಏನಿದ್ದು ಅವನ್ನ ತೆರವುಗೊಳಿಸ್ತಾ ಇದ್ದಾರೆ. ಇದರಲ್ಲಿ ಈ ಒಂದು ಕಟ್ಟಡಗಳಲ್ಲಿ ಸಚಿವ ಎಚ್ ಡಿ ರೇವಣ್ಣನವರ ಪುತ್ರ ಪ್ರಜ್ವಲ್ ರೇವಣ್ಣನವರಿಗೆ ಸೇರಿದಂತಹ ಒಂದು ನಿವೇಶನ ಇತ್ತು. ಆ ನಿವೇಶನದಲ್ಲಿ 6 ಮಳಿಗೆಗಳಿದ್ದು ಅದನ್ನು ಸಹ ತೆರವುಗೊಳಿಸಿರುವಂತದ್ದು. ಈಗಾಗಲೇ ಆ ಕಟ್ಟಡಗಳ ಅರ್ಧ ಭಾಗವನ್ನು ತೆರವುಗೊಳಿಸಲಾಗಿದೆ. ನಿನ್ನೆ ಮಧ್ಯಾಹ್ನದಿಂದ ಕಾರ್ಯಾಚರಣೆ ಕೈಗೊಂಡು ನಿನ್ನೆ ಸಂಜೆವರೆಗೂ ಮುಂದುವರಿಯಿತು. ಇವತ್ತು 10 ಗಂಟೆಯ ನಂತರ ಮತ್ತೆ ಕಾರ್ಯಾಚರಣೆ ಆರಂಭವಾಗಲಿದ್ದು ಈಗಾಗಲೇ ಅರ್ಧ ತೆರವುಗೊಳಿಸಲಾಗಿದೆ. ಇನ್ನುಳಿದಂಥದ್ದನ್ನು ಇವತ್ತು ತೆರವುಗೊಳಿಸ್ತಾರೆ. ಆದ್ರೆ ಏನು ಇದೇ ಭಾಗದಲ್ಲಿ ಇರುವಂತಹ ಬಿಗ್ ಬಜಾರ್ ಮಾಲೀಕ ಕಟ್ಟಡದ ಶಾಪಿಂಗ್ ಮಾಲ್ ನ ಮಾಲೀಕರು ಈಗ ಸ್ಟೇ ತಂದಿದ್ದೀವಿ ಆದ್ರೂ ಇದನ್ನ ಹೊಡೆದಾಕ್ತಾ ಇದಾರೆ ಅನ್ನೋಂತ ಹೇಳಿ ಅವರು ಈಗ ಒಂದು ಎ ಮಂಜು ಅವರ ಕೈವಾಡ ಏನಾದ್ರೂ ಇದೆಯಾ ಸಮೀರ್? ಖಂಡಿತವಾಗ್ಲೂ ಅವ್ರ ಕೈವಾಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಗರಸಭೆಯೇ ಇದನ್ನ ಏನು ರಸ್ತೆ ಅಗಲೀಕರಣ ಮಾಡ್ಬೇಕು ಅಂತ ಹೇಳಿ ಅದನ್ನ ಕಾರ್ಯಾಚರಣೆ ಕೈಗೆತ್ತಿಕೊಂಡಿರುವಂತದ್ದು ಎ ಮಂಜು ಅವರು ಮಾಜಿ ಸಚಿವರು. ಹಾಗಾಗಿ ಇಲ್ಲಿ ಅವರ ಕೈವಾಡ ಏನು ಕಂಡು ಬರ್ತಾ ಇಲ್ಲ. ಜೊತೆಗೆ ಏನು ಈ ರಸ್ತೆಗಳ ನಿಯಮಗಳು ಏನಿದಾವೆ ಇದು 1956 ಇಸ್ವಿಯಲ್ಲಿ ಆದ ನಿಯಮಗಳ ಪ್ರಕಾರ ರಸ್ತೆಗೆ ಜಾಗವನ್ನು ಬಿಟ್ಟು ಕಟ್ಟಡಗಳನ್ನ ನಿರ್ಮಿಸಿಕೊಳ್ಬೇಕು. ಜೊತೆಗೆ ಇದು ಏನು ಹೆದ್ದಾರಿ ಇದೆ ಇದು ಹೆದ್ದಾರಿ ಆಗಿರೋದ್ರಿಂದ ನಗರ ಮಧ್ಯೆ ಹಾದು ಹೋಗಿರೋದ್ರಿಂದ ಮುಲಾಜಿಲ್ಲದೆ ರಸ್ತೆ ಅಗಲೀಕರಣ ಮಾಡ್ಲೇಬೇಕು. ಹೀಗಾಗಿ ನಗರಸಭೆ ಈ ಒಂದು ಕಾರ್ಯಾಚರಣೆ ಕೈಗೆತ್ತಿಕೊಂಡು ಏನು ಅಕ್ರಮ ಕಟ್ಟಡಗಳಿದಾವೆ ಇದನ್ನ ತೆರವುಗೊಳಿಸ್ಲಿಕ್ಕೆ ಮುಂದಾಗಿರುವಂತದ್ದು ಸಭಾ. ಓಕೆ, ಇನ್ನು ಎಷ್ಟು ದಿನ ಈ ತೆರವು ಕಾರ್ಯಾಚರಣೆ ನಡೆಯುತ್ತೆ ಅಂತ ಅನಿಸ್ತಾ ಇದೆ ಸಮೀರ್? ಪಬ್ಲಿಕ್ ಟಿವಿಗೆ ಇರುವ ಮಾಹಿತಿ ಪ್ರಕಾರ ನಿನ್ನೆ ಮಧ್ಯಾಹ್ನದಿಂದ ಆರಂಭಗೊಂಡಿರುವ ಏನು ಕಟ್ಟಡ ನೆಲಸಮ ಕಾರ್ಯಾಚರಣೆ ಇಂದು ಸಂಜೆವರೆಗೂ ಸಹ ಮುಂದುವರಿಯುತ್ತೆ. ಸುಮಾರು 5 ಜೆಸಿಬಿಗಳ ಮುಖಾಂತರ ಈ ಒಂದು ಕಟ್ಟಡ ತೆರವಿಗೆ ಮುಂದಾಗಿರುವಂತದ್ದು. ಏನು ತಮ್ಮ ಕಟ್ಟಡವನ್ನ ತಾವೇ ಕ್ಲಿಯರ್ ಮಾಡ್ಕೊಳ್ಳಿಕ್ಕೋಸ್ಕರ ಕೆಲವರು ಅವರಾಗಿಯೇ ಕಟ್ಟಡಗಳ ತೆರವು ಮಾಡ್ತಾ ಇದ್ದಾರೆ. ತಮ್ಮ ಬೋರ್ಡ್ ಗಳನ್ನ ತೆಗೆದು ತಾವೇ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದಂತಹ ನಿವೇಶನದಲ್ಲಿ ಈಗಾಗಲೇ ಅರ್ಧ ಭಾಗ ತೆರವುಗೊಳಿಸಲಾಗಿದೆ. ಆದ್ರೆ ಇಲ್ಲಿ ಇದ್ದಂತಹ ಕಟ್ಟಡ ತುಂಬಾ ಪುರಾತನವಾದ ಕಟ್ಟಡವಾಗಿತ್ತು. ಹಾಗಾಗಿ ಶಿಥಿಲಾವಸ್ಥೆಯಲ್ಲಿ ಇತ್ತು. ಅದನ್ನು ಸಹ ತೆರವುಗೊಳಿಸಿರುವಂತದ್ದು. ಹೀಗಾಗಿ ಪ್ರಜ್ವಲ್ ರವರಿಗೆ ಏನು ಯಾವ್ದು ತೊಂದರೆ ಇಲ್ಲ. ಆದ್ರೆ ಇನ್ನ ಮುಂದಿನ ಭಾಗದಲ್ಲಿ ಇರುವಂತಹ ಪ್ರಮುಖ ಮಳಿಗೆಗಳಿಗೆ ಇವತ್ತು ಸ್ವಲ್ಪ ತೊಂದರೆ ಆಗಬಹುದು. ಇದು ಈ ವಿಚಾರದಲ್ಲಿ ಘರ್ಷಣೆ ಆಗುವ ಸಂಭವ ಇದೆ ಸಭಾ. ಓಕೆ ಸಮೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.